ಇಡೀ ದೇಶ ನಿಂತಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಮೇಲೆ. 1949ರಲ್ಲಿ ಲೋಕಸಭೆಗೆ ಆ ಪುಸ್ತಕವನ್ನು ಸಬ್ಮಿಟ್ ಮಾಡಿ ಅಂಗೀಕಾರ ಮಾಡ್ತಕ್ಕಂಥ ದಿನವನ್ನು ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಬಂದಾದ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆ ದಿನವನ್ನು ಒಂದು ಶ್ರೇಷ್ಠವಾದ ದಿನವಾಗಿ ಪರಿಗಣಿಸಿ ಸಂವಿಧಾನ ದಿನಾಚರಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಬಹುಶಃ ನಾವೆಲ್ಲ ಇವತ್ತು ಶಾಸಕರಾಗಿರ್ಬೋದು, ಕೌನ್ಸಿಲರ್ಗಳಾಗಿರ್ಬೋದು, ಉಪಮಹಾಪೌರರಾಗಿರ್ಬೋದು, ಅವೆಲ್ಲ ಆಗಬೇಕಾದ್ರೆ ಆ ಸಂವಿಧಾನದ ಅಡಿಯಲ್ಲೇ ನಾವೆಲ್ಲ ಚುನಾಯಿತ ಆಗ್ತಕ್ಕಂಥದ್ದು. ಯಾವುದೇ ಒಂದು ನಾವು ಪದವಿಗೆ ಹೋಗ್ತೀವಿ ಅಂತಂದರೆ ಆ ಸಂವಿಧಾನದ ಅಡಿಯಲ್ಲೇ ನಾವೆಲ್ಲ ಹೋಗ್ತಕ್ಕಂಥದ್ದು. ಇಷ್ಟು ಒಂದು ದೊಡ್ಡದಾದ ಸಂವಿಧಾನ ವಿಶ್ವದ ಯಾವುದೇ ರಾಷ್ಟ್ರದಲ್ಲಿಲ್ಲ. ಅದು ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನ ಏನಿದೆ ಅದಕ್ಕೆ ನಾವು ಯಾರು ಬೆಲೆ ಕಟ್ಟಕ್ಕೂ ಆಗೋದಿಲ್ಲ. ಕೆಲವೊಂದು ಇದನ್ನ ಚೇಂಜ್ ಮಾಡ್ಬೋದು. ಹರೀಶ್ ಅವರು ಹೇಳಿದಂಗೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಬದಲಾವಣೆ ಮಾಡಿದ್ರೆ ಅದರ ಸಂವಿಧಾನವನ್ನು ಯಾರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪುಣ್ಯ ಪುರುಷನ್ನ ನಾವು ಪ್ರತಿನಿತ್ಯ ನಾವು ನೆನೆಸ್ಕೊಬೇಕಾಗುತ್ತೆ. ಅವ್ರು ಇದ್ದಂಥ ಕಾಲದಲ್ಲಿ ಆ ಸರ್ಕಾರ ಅವ್ರಿಗೆ ಯಾವ ರೀತಿ ಗೌರವವನ್ನು ಕೊಡ್ತು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ಗೌರವವನ್ನು ಕೊಟ್ಕೊಂಡು ಬರ್ತಾ ಇದೆ. ಅವರು ಹುಟ್ಟಿರ್ತಕ್ಕಂಥ ಸ್ಥಳ, ಮಣ್ಣಾಡಿರ್ತಕ್ಕಂಥ ಸ್ಥಳ, ಅವ್ರು ಓದಿರ್ತಕ್ಕಂಥ ಸ್ಥಳಗಳನ್ನು ಒಂದು ಐತಿಹಾಸಿಕ ಸ್ಥಳಗಳನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ನಾವು ಸಹ ನಮ್ಮಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಲ್ಲ ಅಂತಕ್ಕಂಥದ್ದನ್ನ ಸ್ಯಾಂಕ್ಷನ್ ಆಗಿದೆ. ಕಮಲಾನಗರದಲ್ಲಿ ಭಾಷೆ ಇನ್ನೊಂದು 8-10 ದಿನದಲ್ಲಿ ಗುಡ್ಲು ಪೂಜೆ ಮಾಡಿ ಅಲ್ಲಿ ಒಂದೇ ಕಡೆ ಒಂದು ಕಮಲಾನಗರದಲ್ಲಿ ಭಾಳ ದಿನದ ಬೇಡಿಕೆ ಇತ್ತು, ಅದನ್ನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ವರ್ಕ್ ಆರ್ಡರ್ ಆಗಬೇಕು. ಒಂದು ದಿನ 2 ದಿನದಾಗ ವರ್ಕ್ ಆರ್ಡರ್ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಮಲಾನಗರದ ದೇವರಾಜ ಅರಸೂರು, ಬಹುಶಃ ಕಮಲಾನಗರ ಇವತ್ತೈತೆ ಅಂತಂದರೆ ಅದಕ್ಕೆ ದೇವರಾಜ ಅರಸೂರು, ಕೆಂಪೇಗೌಡದು ಒಂದೇ ಕಡೆ ಬರ್ತಕ್ಕಂಥ ರೀತಿಯಲ್ಲಿ ಸ್ಯಾಂಕ್ಷನ್ ತೊಗೊಂಡಿದ್ದೀನಿ. ಅದನ್ನು ಭಾಷಾ ಫೆಬ್ರವರಿ ಒಳಗಡೆ ನಮ್ಮ ಕ್ಷೇತ್ರದ ಜನಕ್ಕೆ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಇದ್ರ ಬಗ್ಗೆ ನಮ್ಮ ಜಗದೀಶ್ ಹಿರೇಮನಿಯವರು, ನಮ್ಮ BJPಯ ಹಿರಿಯ ನಾಯಕರು, ಅವರು ಸವಿಸ್ತರವಾಗಿ ಅಂಬೇಡ್ಕರ್ ಅವರ ಬಗ್ಗೆ, ಸಂವಿಧಾನ ಬಗ್ಗೆ ಒಂದು 10 ನಿಮಿಷ ಮಾತಾಡ್ತಾರೆ. ತಾವೆಲ್ಲ ಕೇಳಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ನಾನು ಮಾತು ಮುಗಿಸ್ತೇನೆ. ಎಲ್ಲರೂ ನಮಸ್ಕಾರ.